ಶೆಫ್ ಮಂಜು ಅವ್ರು ಆಗ್ತಾ ಇದ್ದಾರೆ. ಎಲ್ಲ ಕಟ್ ಮಾಡ್ಕೊಟ್ರೆ ಮಾಡಕ್ ಇವನೇ ಬೇಕಾಗೆ. ಬೆಂಗಳೂರಲ್ಲಿ ಉತ್ತರ ಕರ್ನಾಟಕ ಅಷ್ಟೇ. ಮಟನ್ ರೆಸಿಪಿ ಮಾಡಕ್ ಎರಡೇ ಇಂಗ್ರೀಡಿಯಂಟ್. ಶೆಫ್ ಅಸಿಸ್ಟೆಂಟ್ ಮಾಡ್ತೀವಿ ಶೆಫ್. ಏನು ಒಂದಿದು ಮತ್ತೆ ಒಂದದು. PUC ಅಂದ್ರೆ ಏನಂತ ನಿಮಗ್ ಗೊತ್ತಿದ್ರೆ ಕಮೆಂಟ್ ಮಾಡಿ. Hi guys, welcome back to us. Mr. and Mrs. Kochi. ಇವಾಗ ನಾವೇನ್ ಮಾಡ್ಕೊತಿದೀವಿ ಅಂತ ಅಂದ್ರೆ ಹೋಯ್ತು. Mr. and Mrs. Kochi. ಜೋರಾಗಿ ಹೇಳು. ಆಕ್ಚುಲಿ ಏನ್ ಗೊತ್ತಾ ಗೈಸ್, ಆಷಾಢಕ್ಕಂತ ಬಿಟ್ಟು ಹೋಗಿದ್ರು ಮಂಜು ಅವರು. ಆಷಾಢ ಮುಗಿದಿ ಕರ್ಕೊಂಡು ಹೋಗೋ ಟೈಮಿಗೆ ಬಂದಿದ್ದಾರೆ. ಹೌದು. ವೆರಿ ಸ್ಪೆಷಲ್ ಗೋಸ್ಕರ ಮಟನ್ ಕುರ್ಮಾ ಮಾಡೋಣ. ಓಕೆ, ಸೊ ಅದೇ ಇವಾಗ ನನಗೆ ಸಮಾಧಾನ ಮಾಡಕ್ಕಂತ ಮಿಸ್ಟರ್ ಶೆಫ್ ಮಂಜು ಅವರು. ನಿಮಗೋಸ್ಕರ ಅಲ್ಲ, ನಮ್ಮ ಅತ್ತೆ ಮಾವಗೋಸ್ಕರ ಮಾಡ್ತಾ ಇದೀವಿ. ನಾರ್ತ್ ಕರ್ನಾಟಕದ ಹೆಂಗಿರುತ್ತೆ ಸ್ಪೆಷಲ್ ಅಂತ ಇದೆಯಲ್ಲ, ಇಂಥವೆಲ್ಲ ಚಿಕ್ಕ ಚಿಕ್ಕ ಪುಟ್ಟ ಕೆಲಸಗಳೆಲ್ಲ ಮೇಡಮ್ ಅವ್ರು ಮಾಡ್ತಾರೆ. ಎಲ್ಲ ಕಟ್ ಮಾಡ್ಕೊಟ್ರೆ ಮಾಡಕ್ ಇವನೇ ಬೇಕಾಗೆ. ಎಲ್ಲ ಅದು ಚೆಫ್ ಮಾಡ್ಕೊಡೋದಂತೆ, ಇವ್ನು ಬರೀ ಮಾಡೋದಂತೆ. ಅವೆಲ್ಲ ಮಿಸ್ಟರ್ ಮಂಜು ಅವ್ರು ಇವತ್ತು ಶೆಫ್ ಮಂಜು ಅವ್ರು ಆಗ್ತಾ ಇದ್ದಾರೆ. ಹೌದು. ಇದಾದ ತಕ್ಷಣ ಒಂದ್ ಸ್ವಲ್ಪ ಮಟನ್ ಅಷ್ಟೇ ಕ್ಲೀನ್ ಆಗಿ ಮಾಡ್ತಾರೆ, ಅವ್ರು ಕ್ಲೀನ್ ಆಗಿ ತೊಳಿತಾರೆ. ಮಮ್ಮಿ ತೊಳ್ದಿಟ್ಟಿದ್ದಾರೆ. ಆಕ್ಚುಲಿ ಏನ್ ಗೊತ್ತಾ ಗೈಸ್, ನನಗೊಂದು ಕ್ವೆಶನ್ ಇದೆ. ಇಲ್ಲಿ ಬಂದ್ರೆ ಮಮ್ಮಿ ಮನೆ ಅಂತ ಹೇಳ್ಬೇಕು, ಅಲ್ಲೋದ್ರೆ ಗಂಡ ಮನೆ ಅಂತ ಹೇಳ್ಬೇಕು. ನನ್ ಮನೆ ಯಾವ್ದು? ನನ್ ಮನೆ ಯಾವ್ದು? ನನ್ ಮನೆ ಯಾವ್ದು? ಗೈಸ್, ಇವತ್ತು ಮಂಜು ಅವರು ಶೆಫ್ ಮಂಜು ಅವ್ರು ಆಗ್ತಾ ಇದ್ದಾರೆ. ಯಾವ್ದೋ ರೆಸಿಪಿ ಟ್ರೈ ಮಾಡ್ತಾ ಇದಾರೆ. ಬನ್ನಿ, ಯಾವ ರೆಸಿಪಿ ಕೇಳೋಣ. ಯಾವ ರೆಸಿಪಿ ಮಂಜು? ಬಂದ್ಬಿಟ್ಟು ಮಟನ್ ಕುರ್ಮಾ ನಮ್ಮ ನಾರ್ತ್ ಕರ್ನಾಟಕ ಸ್ಟೈಲಲ್ಲಿ ಮಾಡೋಣ. ಮಟನ್ ಓಕೆ, ಕುರ್ಮಾ ಬೆಂಗಳೂರಲ್ಲಿ ಉತ್ತರ ಕರ್ನಾಟಕ ಅಷ್ಟೇ. ನಾನು ಫಸ್ಟ್ ಟೈಮ್ ಟ್ರೈ ಮಾಡ್ತಿರೋದು. ನಮ್ಮ ಅತ್ತೆ ಮಾವಗೋಸ್ಕರ ಮಟನ್ ಕುರ್ಮಾ ಫಸ್ಟ್ ಟೈಮ್ ಅಂತೆ ಗೈಸ್. ಓಕೆ, ಟೇಸ್ಟ್ ಮಟನ್ ಮಾಡಿ ಆದ್ಮೇಲೆ ಹೇಳಿ. ಓಕೆ, ಮಟನ್ ಕುರ್ಮಾ ಮಾಡ್ತಾ ಇದ್ದಾರೆ ಮಂಜು ಅವರು. ಇಲ್ಲಿ ನೋಡಿ, ಸೋ ಈಸಿ. ಮಟನ್ ರೆಸಿಪಿ ಮಾಡಕ್ ಎರಡೇ ಇಂಗ್ರೀಡಿಯಂಟ್ ಇಟ್ಕೊಂಡು ಇವತ್ತು ಮಟನ್ ಕುರ್ಮಾ ಮಾಡಕ್ ಹೊರಟಿದ್ದಾರೆ. ಹಾಕ್ತೀನಿ ಇವಾಗ, ಆದ್ರೆ ಕಟ್ ಮಾಡ್ಕೊಳ್ಳಿ, ಚಾಪ್ ಮಾಡ್ಕೊಳ್ಳೋದೇನಿಲ್ಲ. ಫಸ್ಟ್ ಮೊಸರು ಹಾಕೊಳ್ಳೋಣ. ಓಕೆ, ನೆಕ್ಸ್ಟ್ ಖಾರದ ಪುಡಿ, ಅರಿಶಿನ, ಪೆಪ್ಪರ್ ಪೌಡ್ರು, ಮಟನ್ ಮಸಾಲ, ಗರಂ ಮಸಾಲ, ಇದನ್ನೆಲ್ಲ ಈ ಮೊಸರಿಗೆ ಹಾಕ್ಬೇಕು. ನೋಡಿ, ಈ ಮೊಸರಿಗೆ ಹಾಕ್ಬಿಟ್ಟು ಮಿಕ್ಸ್ ಮಾಡಿ. ಸ್ವಲ್ಪ ಆಯಿಲ್ ಎಷ್ಟು ಹಾಕೊಂಡ್ರು ನಡೆಯುತ್ತೆ. ಆಯಿಲ್ ಹಾಕೊಂಡ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದೆಲ್ಲ ರೆಡಿ ಆದ್ಮೇಲೆ ಮಟನ್ ಅದಕ್ಕೆ ಡೈರೆಕ್ಟ್ ಆಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಏನು ಕುದಿಸಿದಿಲ್ಲ, ಏನಿಲ್ಲ, ಬಾಯ್ಲ್ ಮಾಡಿದ್ದಿಲ್ಲ, ಏನಿಲ್ಲ, ಡೈರೆಕ್ಟ್ ವಾಶ್ ಮಾಡಿ ಹಾಕೊಂಡಿರೋದು. ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಇದು ಒಂದು 10 ನಿಮಿಷ ಮ್ಯಾರಿನೇಟ್ ಆದ್ಮೇಲೆ 2 ಪಲಾವ್ ಎಲೆ, ಒಂದು 4 ಲವಂಗ, ಚಕ್ಕಿ, ಮತ್ತೆ 2 ಮೆಣಸು, ಏಲಕ್ಕಿ ಒಂದೆರಡು ತಗೊಂಬಿಟ್ಟು ಇದಕ್ಕೆ ಮಿಕ್ಸ್ ಮಾಡೋಣ. ಏನಿಲ್ಲ, ಜಸ್ಟ್ ಫಾರ್ ಸ್ಮೆಲ್ಗೆ. ಇವಾಗ ಇದನ್ನ ಡೈರೆಕ್ಟ್ ಆಗಿ ಒಂದು 4 ವಿಸಲ್ಗೆ ಡೈರೆಕ್ಟ್ ಸ್ಟವ್ ಮೇಲೆ ಇಟ್ಬಿಡೋಣ. ಒಳ್ಳೆ ಮಟನ್ ಬೇಯಿಸೋದು ಒಳ್ಳೆ ಕೈಯಿಂದ ಸ್ಟಾರ್ಟ್ ಆಗುತ್ತೆ. ಇವಾಗ ನೋಡೋಣ ಲಾಸ್ಟಿಗೆ ಹೆಂಗಾಗುತ್ತೆ ಅಂತ. ಚೆನ್ನಾಗಿ ಬಂದ್ರೆ ಗ್ಯಾಸ್ ಹಚ್ಚಿದವರಿಗೆ ಕ್ರೆಡಿಟ್ಸ್ ಹೋಗುತ್ತೆ, ಚೆನ್ನಾಗಿ ಬಂದಿಲ್ಲ ಅಂದ್ರೆ ಯಾರು ಮಾಡಿದಾರೆ ಅವ್ರಿಗೆ ಕ್ರೆಡಿಟ್ಸ್ ಹೋಗುತ್ತೆ. ನೋಡೋಣ, ಬೇಡ ಬೇಡ ಅಷ್ಟೇ ಸಾಕು, ಅದೇ ಆಯಿಲ್ ಬಿಡುತ್ತೆ. ಸ್ಪೂನ್ ತೆಗೆದ್ಬಿಟ್ಟು ಬೇಡ ಬೇಡ ಶೆಫ್ ಅಸಿಸ್ಟೆಂಟ್ ಮಾಡ್ತೀವಿ ಶೆಫ್. ಇರ್ಲಿ ಪರವಾಗಿಲ್ಲ, ಕೇಳಿ ಶೆಫ್. ಬೇಡ ಬೇಡ. ಕ್ಲೋಸ್ ಮಾಡೋದು, ಬೆಂಕಿ ಹಚ್ಚೋದು, ಇಂಥ ಸಣ್ಣ ಪುಟ್ಟ ಕೆಲಸಗಳು ಕೊಡ್ತಾ ಇದ್ದೀನಿ ನಮ್ಮ ಅಸಿಸ್ಟೆಂಟ್ಗೆ. ಒಂದೇ ರೋಡ್ ಇತ್ತು ಸಾಕಾಯ್ತಾ?
ಇದು ಅವಾಗ್ಲೇ ಕಟ್ ಮಾಡ್ಕೊಂಡಿರೋ ಆನಿಯನ್ನ ಒಂದ್ ಸ್ವಲ್ಪ ಫ್ರೈ ಮಾಡಿ. ಅದೇ ಅಸಿಸ್ಟೆಂಟ್ ಅಶ್ವಿನಿ ಅವ್ರು ಕಟ್ ಮಾಡಿರೋ ಆನಿಯನ್ನ, ಈ ಆನಿಯನ್ನ ಫ್ರೈ ಮಾಡ್ಕೊಂಬರೋಣ. ಆಲ್ ದ ಬೆಸ್ಟ್. ಅಲ್ಲ, ಆಲ್ ದ ಬೆಸ್ಟ್ ನಮಗೆ. ಆನಿಯನ್ ಫ್ರೈಗೆ ಆಯಿಲ್ ಇಟ್ಕೊಂಡಿದ್ದೀವಿ. ಹಾಕಿ ಆನಿಯನ್ ಸ್ವಲ್ಪ ಸ್ಲೋ ಹಾಕಿನ ಸ್ವಲ್ಪ ಹಾಕ. ಸ್ವಲ್ಪ ಟೇಸ್ಟ್ ಪರ್ಪಸ್ ಅಷ್ಟೇ. ಅದನ್ನ ಫ್ರೈಡ್ ಮಾಡ್ಬಿಟ್ಟು ಮಿಕ್ಸಿಗೆ ಹಾಕೋಬೇಕು ಪೇಸ್ಟ್ ಮಾಡ್ಕೊಳಕ್ಕೆ. ಸೊ ಹೌದು, ಮಿಕ್ಸಿಗೆ ಹಾಕ್ಬೇಕದು ಫುಲ್ ಕೂಲ್ ಆದ್ಮೇಲೆ. ಫುಲ್ ಬ್ರೌನ್ ಆಗೋವರೆಗೂ ಫ್ರೈ ಮಾಡ್ಕೊಂಡು ಕೂಲ್ ಆದ್ಮೇಲೆ ಮಿಕ್ಸಿಗೆ ಹಾಕೋಬೇಕು. ಬ್ರೌನ್ ಆಗ್ತಾ ಇದೆ. ಆನಿಯನ್ನ ಮಿಕ್ಸರ್ ಜಾರಿಗೆ ಹಾಕೋಣ. ತೆಂಗಿನಕಾಯಿ ತುರಿದ್ಬಿಟ್ಟು ಅದೊಂದು ಸ್ವಲ್ಪ ಮಿಕ್ಸಿಗೆ ಹಾಕೊಳ್ಳೋಣ. ತೆಂಗಿನ ತುರಿಗೆ ಸ್ವಲ್ಪ ಒಂದು ಹಾಫ್ ಗ್ಲಾಸ್ ಹಾಲು, ಒಂದು 4 ಬಾದಾಮಿ, 4 ಗೋಡಂಬಿ ಹಾಕ್ಬಿಟ್ಟು ಮಿಕ್ಸಿಗೆ ಹಾಕೊಳ್ಳೋಣ. ಇದು ಫೈನಲ್ ಟಚ್ ಟೇಸ್ಟಿಗೆ ಬರುತ್ತೆ. ಒಂದು 4 ವಿಸಿಲ್ ಆದ್ಮೇಲೆ ತಗೋಬೇಕು. ಇದಕ್ಕೀಗ ಏನ್ ಮಾಡ್ತಾ ಇದಾರೆ? ಆನಿಯನ್ ಫ್ರೈಡ್ ಮಿಕ್ಸಿಗೆ ಹಾಕಿದ್ವಲ್ಲ ಅದನ್ನ ಆಡ್ ಮಾಡೋಣ. 1-2 ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋಣ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ರುಚಿಗೆ ತಕ್ಕಷ್ಟು ಉಪ್ಪು. ಇದು ಮಿಕ್ಸ್ ಮಾಡಿ ಏನ್ ಮಾಡ್ಬೇಕು ಮಂಜು? 2 ವಿಸಿಲ್ ಹೊಡ್ಸೋಣ. ಮಿಲ್ಕ್, ಕೊಕೊನಟ್, ಗೋಡಂಬಿ, ಬಾದಾಮಿದು ಪೇಸ್ಟ್ ಹಾಕೊಂಡು ನೀಟಾಗಿ ತಿರುಗಿಸ್ಬಿಟ್ಟು ಮತ್ತೆ ಇನ್ನೊಂದು ಓಪನ್ ಅಲ್ಲಿ ಬೇಯಿಸೋಣ. ಲಾಸ್ಟಿಗೆ ಕೊತ್ತಂಬರಿ, ಪುದೀನ ಸ್ವಲ್ಪ. ಗೈಸ್, ಫೈನಲಿ ರೆಸಿಪಿ ರೆಡಿ ಆಯ್ತು. ಇವಾಗ ಎಲ್ಲರ ಹತ್ರ ರಿವ್ಯೂ ಕೇಳೋಣ. ಹೆಂಗಿದೆ ಪಾಪ? ಅಳಿಯ ಮಾಡಿರೋ ಏನದು ಮಟನ್ ಕುರ್ಮಾ ಸಾಕಾಗೈತೆ. ನಿಜ ಇರೋ ಪರಲ್ಲ. ಓಕೆ, ಫಸ್ಟ್ ರಿವ್ಯೂ ಸಕ್ಸಸ್ಫುಲ್. ಏನ್ ಅನ್ಸ್ತಾ ಇದೆ ಶೆಫ್ ಮಂಜು ಅವ್ರೆ? ನೀವು ಬಂತಿದ್ರೆ ಹಂಗಂತೂ ಹೊಟ್ಟೆ ಫುಲ್ ಆಗಿದೆ. ಅಳಿಯ ಮಾಡಿರೋ ಚೆನ್ನಾಗಿದೆ. ಬನ್ನಿ ಗೈಸ್, ಇವಾಗ ಟೇಸ್ಟ್ ಮಾಡಿ ಹೆಂಗಿದೆ. ಮೈಕ್ ವರ್ಕ್ ಆಗಿದೆ. ಬನ್ನಿ ಗೈಸ್, ಟೇಸ್ಟ್ ಮಾಡೋಣ. ಆಕ್ಚುಯಲ್ ರಿಯಲ್ ರಿವ್ಯೂ ಕೊಡ್ತೀನಿ ನಾನು ಹೆಂಗಿದೆ ಅಂತ. ಇವರೆಲ್ಲ ಏನ್ ಹೇಳಿದ್ರು ಗೊತ್ತಿಲ್ಲ, ಬಟ್ ನಾನು ಹಿಂಗೆ ಗ್ರೇವಿ ತಗೊಂಡು ಆಕ್ಚುಲಿ ಚೆನ್ನಾಗಿದೆ. ಆಕ್ಚುಲಿ ಏನೋ ಡಿಫ್ರೆಂಟ್ ಟೇಸ್ಟ್ ಇದೆ. ತುಂಬಾ ಮಸಾಲಾ ಇಷ್ಟಪಡೋರಿಗೆ ಈ ರೆಸಿಪಿ ಮಸ್ಟ್ ಟ್ರೈ. ನಿಜ ಚೆನ್ನಾಗಿದೆ. ಯಾವಾಗಲೂ ವಿಡಿಯೋ ಮಾಡುವಾಗ ಫ್ಲೋ ಮರ್ತೋಗ್ಬಿಡ್ತೀವಿ. ಸೊ ಇವಾಗ ರೈಸ್ ಜೊತೆ ತಿಂತಾ ಇದೀವಿ ಗೈಸ್. ಆಕ್ಚುಲಿ ಚೆನ್ನಾಗಿದೆ, ಬಟ್ ನನಗೆ ಖಾರನೇ ಇಲ್ಲ. ನೀವು ಅದು ತಿನ್ಸ್ತೆ ಫುಲ್ ಇಲ್ಲೆಲ್ಲ ಆಗುತ್ತೆ. ನೀಟಾಗಿ ಬಾಯಿ ತೊಳ್ಕೊಬೋದು ಆಮೇಲೆ. ತಗೋ. ಗುಡ್ ಗರ್ಲ್. ಹಲೋ.
ಬಟ್ಟೆ ಮೇಲೆ ಚಲ್ಕೊಂಡೆ ತಿಂದಿಲ್ಲ ಅಂದ್ರೆ ತಿಂದಂಗ ಆಗಲ್ಲ. ಟೇಸ್ಟ್ ವೈಸ್ ಗುಡ್, ಬಟ್ ನನಗಂತೂ ಫುಲ್ ಖಾರ ಇದೆ. ಓಕೆ ಗೈಸ್, ತಿಂದ್ಬಿಟ್ಟು ಆಮೇಲೆ ಸಿಗ್ತೀವಿ. ಬೈ ಬೈ ಹೇಳು. ಗೈಸ್ ಮಟನ್ ತಿಂದಿದ್ದಾಯ್ತು. ಈಗ ದೇವನಹಳ್ಳಿಗೆ ಹೋಗ್ತಾ ಇದೀವಿ. ಆಕ್ಚುಲಿ ಇಲ್ಲಿಗೆ ಹೋಗ್ಬೇಕಲ್ಲಿ ಬಿಡಲ್ಲ, ಅಲ್ಲಿ ಕ್ಲೋಸ್ ಮಾಡೋರು. ಇಲ್ಲ, ಅದು ಇಲ್ಲಿ ಒಳಗಡೆ ಯಾವ್ದಾದ್ರು ಲೇಔಟ್ ಹೋಗೋದಿರುತ್ತೆ. ಬಿಡಲ್ಲ, ಇದು ಕ್ಲೋಸ್ ಮಾಡಿದಾರೆ. ಇಲ್ಲಿ ಯಾವ್ದಾದ್ರು ಲೇಔಟ್ ಜಾಗ, ಹಿಂಗೆ ಹೋಗು ನೀನು. ಓಪನ್ ಆಗೈತಾ? ಆಗಿಲ್ಲ. ಏನ್ ಕಂದ, ನಾನು ಹೇಳ್ದೆ ನನ್ ಮೇಲೆ ಟ್ರಸ್ಟೇ ಇಲ್ಲ ನಿನ್ಗೆ. ಕೇಳಿದ್ರೆ ಏನಾಯ್ತು ತಪ್ಪು? ನಾನ್ ಹೇಳ್ದೆ ತಾನೆ ಓಪನ್ ಆಗಿಲ್ಲ ಅಂತ. ನೀನ್ ಅದ್ ಹೆಂಗ ಅವ್ರನ್ನ ಕೇಳ್ದೆ? ಇದು ಒಂದಿದು ಮತ್ತೆ ಒಂದ್ ಅದು. ಮಾಡುವಾಗ ಅದೇ ಯೂಸ್ ಮಾಡ್ತಿದ್ದೆ ವರ್ಡ್ಸ್. ಏನು ಒಂದಿದು ಮತ್ತೆ ಒಂದ್ ಅದು. The thing is that this thing. ವೆರಿ ನೈಸ್. This thing is Now you tell where we are going ಅಂತ ಫಸ್ಟ್. ಎಲ್ಲಿ ಹೋಗ್ತಾ ಇದೀವಿ? ಎಮಿಷನ್ ಟೆಸ್ಟ್ ಮಾಡ್ಕೊಂಡು ನಾವಿವಾಗ ಎಮಿಷನ್ ಟೆಸ್ಟ್ ಮಾಡಕ್ ಹೋಗ್ತಾ ಇದೀವಿ. ಹಂಗಂದ್ರೆ ಏನಂತ ನನಗ್ ಗೊತ್ತಿಲ್ಲ. ಹಂಗೆ ಆಕ್ಚುಲಿ ನಮ್ಮ ಮಾವ ಅವರು ಒಂದು ಲಕ್ಷ್ಮಿ ಕಾಸು ಪ್ರೆಸೆಂಟ್ ಮಾಡಿದ್ರ, ಅದನ್ನ ಹಂಗೆ ಆಡ್ ಮಾಡ್ಸೋಣ. ನನ್ನ ಹತ್ರ ಬರೀ ಇದು ನೋಡಿ, ಇದೆರಡೇ ಐತಾ, ಇದಕ್ಕೆ ಹಂಗೆ ಆಡ್ ಮಾಡ್ಸೋಣ ಅಂತ ದೇವನಹಳ್ಳಿಗೆ ಹೋಗ್ತಾ ಇದೀವಿ. ಈಸ್ ನಾವು ಡೆಸ್ಟಿನೇಷನ್ ರೀಚ್ ಆದ್ವಿ, ಎಮಿಷನ್ ಟೆಸ್ಟಿಂಗ್ ಸೆಂಟರ್. ಗೈಸ್ ಅಂತೂ ಇಂತೂ ಎಮಿಷನ್ ಸರ್ಟಿಫಿಕೇಟ್ ಆಗೋಯ್ತು. ಈಸಿ ಇತ್ತು ಪ್ರೋಸೆಸ್. ಅದು ಎಮಿಷನ್ ಸರ್ಟಿಫಿಕೇಟ್ ಅಂದ್ರೆ ಏನಂತಾನೆ ನನಗ್ ಗೊತ್ತಿಲ್ಲ. ಏನು ಎಮಿಷನ್ ಸರ್ಟಿಫಿಕೇಟ್ ಅಂದ್ರೆ? ಎಮಿಷನ್ ಸರ್ಟಿಫಿಕೇಟ್ ಅಂದ್ರೆ ಅದು ಪೆಟ್ರೋಲ್ ಗಾಡಿಯಿಂದ ಡೀಸೆಲ್ ಕಾರ್ಗಳಿಂದ ಏನೇನ್ ಪೊಲ್ಯೂಷನ್ ಆಗುತ್ತೆ ಅಂತ ರಿಪೋರ್ಟ್ಗೋಸ್ಕರ ಮಾಡ್ತಾರೆ. ಅದ್ರಲ್ಲಿ ಏನಾದ್ರೂ ಸ್ವಲ್ಪ ಈ ಕಾರ್ಬನ್ ಎಂಟ್ರಿ ಎಕ್ಸಿಟ್ ಏನಾದ್ರೂ ಜಾಸ್ತಿ ಇತ್ತಂದ್ರೆ ಅಂತ ಗಾಡಿ ಸೀಸ್ ಮಾಡೋ ಚಾನ್ಸ್ ಇರುತ್ತೆ. ಪೊಲ್ಯೂಷನ್ ಕಂಟ್ರೋಲ್ ಓಕೆ, ಮಾಡೋದು. ಪೊಲ್ಯೂಷನ್ ರಿಲೇಟೆಡ್ ಒಂದು ಟೆಸ್ಟ್ ಗೈಸ್. ಬೇಸಿಕಲಿ ಇಷ್ಟೇ ನಮಗ್ ಗೊತ್ತಾಗಿದ್ರಿಂದ. ಇನ್ನ ಏನಾದ್ರು ಎಕ್ಸ್ಟ್ರಾ ಇದ್ರೆ ನೀವು ಹೇಳಿ ನಮ್ಗೆ. ಆಕ್ಚುಲಿ ಇಂಡಿಯಾ ಅಲ್ಲಿ PUC ಅಂತ ಕೂಡ ಕರೀತಾರೆ ಅಂತೆ. PUC ಅಂದ್ರೆ ಏನಂತ ನಿಮಗ್ ಗೊತ್ತಿದ್ರೆ ಕಮೆಂಟ್ ಮಾಡಿ. ನಿಂಗ್ ಗೊತ್ತಾ? ಯಾರು ಗೊತ್ತು ಕಮೆಂಟ್ ಮಾಡಿ ಗೈಸ್. ದೇವನಹಳ್ಳಿಗೆ ಬಂದ್ವಿ, ಎಮಿಷನ್ ಟೆಸ್ಟ್ ಮುಗೀತು. ಈಗ ತಾಳಿದು ಅದೊಂಚೂರು ಬರೀ ಗಂಡ ಮನೆ ತಾಳಿ ತವ್ರ ಮನೆ ತಾಳಿ ಇದೆ. ಅದಕ್ಕೆ ಈಗ ಲಕ್ಷ್ಮಿ ಕಾಸ್ನ ಆಡ್ ಮಾಡ್ಸೋಣ. ಆಡ್ ಮಾಡಿಸಿ ಮನೆಗೆ ಹೋಗೋದು. ರೆಡಿ ಆಯ್ತು. ಮತ್ತೆ ಮದ್ವೆ ಆಗ್ತಾ ಇದೀವಿ. ಓಕೆ ಗೈಸ್, ಬಾಯ್ ಬಾಯ್. ನಾವೀಗ ಮನೆಗೆ ಹೋಗ್ತಾ ಇದೀವಿ. See you in the next vlog. ಬಾಯ್ ಮಾಡು. ಬಾಯ್ ಮಾಡು ಮಮ್ಮಿ. ಬಾಯ್ ಬಾಯ್. ಇದು ಹೇಳಿಲ್ಲ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್. ಓಕೆ ಗೈಸ್, ಬಾಯ್. See you all in the next video. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮಾತಾಡಿ, ಹೇಳಿ ಏನಾದ್ರು. ಬಾಯ್ ಬಾಯ್. ಲೈಕ್ ಮಾಡೋಕೆ ಹೇಳಿ. ಜೀವನದಲ್ಲಿ ಎಷ್ಟೋ ಕಷ್ಟಗಳು ನೋಡಿರ್ತೀರ, ಇದೊಂದು ಕಷ್ಟ ನೋಡಿ ಲೈಕ್ ಸಬ್ಸ್ಕ್ರೈಬ್ ಮಾಡ್ಬಿಟ್ರೆ. ಗೈಸ್, ನೋ ವರ್ಡ್ಸ್. ಓಕೆ, ಬಾಯ್.